ಹಳಿಯಾಳದಲ್ಲಿ ಲೇಖಕರಾದ ರಾಜು ಅಡಕಳ್ಳಿ ಅವರ ಸಕ್ಸಸ್ ಸೂತ್ರಧಾರರು ಕೃತಿ ಬಿಡುಗಡೆ. ಹಿರಿಯ ಪತ್ರಕರ್ತರು ಹಾಗೂ ಪ್ರೇರಕ ಭಾಷಣಕಾರರು ಆದ ರಾಜು ಅಡಕಳ್ಳಿ ಅವರ ಸಕ್ಸಸ್ ಸೂತ್ರಧಾರರು ಕೃತಿಯ ಸ್ಥಳೀಯ ಬಿಡುಗಡೆ ಸಮಾರಂಭವು ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ತಾಲೂಕು ಘಟಕ ಹಳಿಯಾಳ ಮತ್ತು ಶ್ರೀ ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ ಇವರ ಜಂಟಿ ಆಯೋಜನೆಯೊಂದಿಗೆ ಸಾಹಿತ್ಯಾಸಕ್ತರ ಸಮ್ಮುಖದಲ್ಲಿ ಇಂದು ಗುರುವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಅಂಕಣ ಬರಹಗಾರರಾದ ಡಾಕ್ಟರ್ ಆರ್.ಜಿ. ಹೆಗಡೆ ಅವರು ಬಿಡುಗಡೆ ಮಾಡಿ ಮಾತನಾಡಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯುವಕರಿಗೆ ದಾರಿದೀಪವಾಗುವಂತಹ ಪುಸ್ತಕ ಇದು. ರಾಜು ಅಡಕಳ್ಳಿ ಅವರು ತಮ್ಮ ಅನುಭವ, ಅಧ್ಯಯನ ಮತ್ತು ಸಾಧನೆಯ ಮೂಲಕ ಸಂಗ್ರಹಿಸಿದ ಸೂತ್ರಗಳನ್ನು ಈ ಕೃತಿಯಲ್ಲಿ ಸರಳವಾಗಿ ತಿಳಿಸಿದ್ದಾರೆ. ಯಶಸ್ಸು ಕೇವಲ ಅದೃಷ್ಟದಿಂದ ಬರುವುದಿಲ್ಲ. ಶಿಸ್ತು, ಶ್ರಮ, ಸಕಾರಾತ್ಮಕ ಚಿಂತನೆ ಮತ್ತು ನಿರಂತರ ಕಲಿಕೆಯಿಂದಲೇ ಸಾಧ್ಯ. ಈ ಪುಸ್ತಕವು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಹುರುಪು ನೀಡಲಿದೆ ಎಂದು ಅವರು ಅಭಿಪ್ರಾಯಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿ.ಎನ್. ವಾಸರೆ ಅವರು, ಉತ್ತರ ಕನ್ನಡ ಜಿಲ್ಲೆಯ ಮಣ್ಣಿನಲ್ಲಿ ಸಾಹಿತ್ಯ ಮತ್ತು ಚಿಂತನೆಗೆ ಯಾವಾಗಲೂ ವಿಶೇಷವಾದ ಸ್ಥಾನವಿದೆ. ರಾಜು ಅಡಕಳ್ಳಿ ಅವರಂತಹ ಲೇಖಕರು ಇಲ್ಲಿಂದಲೇ ಬೆಳೆದು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ನಮಗೆ ಹೆಮ್ಮೆ. ಸಕ್ಸಸ್ ಸೂತ್ರಧಾರರು ಕೇವಲ ಪುಸ್ತಕವಲ್ಲ, ಇದು ಒಂದು ಆಂದೋಲನ. ಪ್ರತಿಯೊಬ್ಬ ಯುವಕನ ಕೈಯಲ್ಲಿ ಈ ಪುಸ್ತಕ ಇರಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಇಂತಹ ಕೃತಿಗಳನ್ನು ಪ್ರೋತ್ಸಾಹಿಸಲು ಸದಾ ಸಿದ್ಧವಿದೆ ಎಂದು ಅವರು ತಿಳಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀ ವಿ.ಆರ್.ಡಿ.ಎಂ ಟ್ರಸ್ಟಿನ ಆಡಳಿತಾಧಿಕಾರಿ ಪ್ರಕಾಶ್ ಪ್ರಭು ಅವರು ಮಾತನಾಡಿ, ಶಿಕ್ಷಣ ಮತ್ತು ಸಾಹಿತ್ಯದ ಮೂಲಕ ಸಮಾಜವನ್ನು ಕಟ್ಟುವ ಕೆಲಸವನ್ನು ಶ್ರೀ ವಿ.ಆರ್.ಡಿ.ಎಂ ಟ್ರಸ್ಟ್ ನಿರಂತರವಾಗಿ ಮಾಡುತ್ತಿದೆ. ರಾಜು ಅಡಕಳ್ಳಿ ಅವರ ಬರಹಗಳು ಯುವಕರಿಗೆ ಸ್ಫೂರ್ತಿ ತುಂಬುವಂತಿವೆ. ಟ್ರಸ್ಟ್ ವತಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಇನ್ನಷ್ಟು ಆಯೋಜಿಸಲು ನಾವು ಬದ್ಧರಿದ್ದೇವೆ. ಯುವ ಜನತೆ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಪುಸ್ತಕ ವಿಮರ್ಶೆಯನ್ನು ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕಿ, ಲೇಖಕಿ ಅಕ್ಷತಾ ಕೃಷ್ಣಮೂರ್ತಿ ಅವರು ನೆರವೇರಿಸಿದರು. ಪುಸ್ತಕದಲ್ಲಿನ ಪ್ರಮುಖ ಅಧ್ಯಾಯಗಳನ್ನು ಉಲ್ಲೇಖಿಸಿ ಸಣ್ಣ ಸಣ್ಣ ಅಭ್ಯಾಸಗಳಿಂದ ದೊಡ್ಡ ಬದಲಾವಣೆ ತರಬಹುದು ಎಂಬ ಸಂದೇಶವನ್ನು ಅವರು ಒತ್ತಿ ಹೇಳಿದರು. ಸಮಾರಂಭದಲ್ಲಿ ಕೃತಿಯ ಲೇಖಕರಾದ ರಾಜು ಅಡಕಳ್ಳಿ ಅವರು ಮಾತನಾಡುತ್ತಾ ಪುಸ್ತಕ ರಚನೆಯ ಹಿನ್ನೆಲೆ ಮತ್ತು ಜೀವನದ ಅನುಭವಗಳನ್ನು ಹಂಚಿಕೊಂಡರು. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಆಯೋಜನೆಗೆ ಪ್ರಕಾಶ್ ಪ್ರಭು ಅವರ ನೇತೃತ್ವವನ್ನು ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ನನಗೆ ತುಂಬ ಸಂತಸ ತಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಜು ಅಡಕಳ್ಳಿ ಅವರನ್ನು ಶ್ರೀ ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಪರವಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲೆ ಮತ್ತು ತಾಲೂಕು ಘಟಕದ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಅವರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷೆ ಸುಮಂಗಲಾ ಅಂಗಡಿ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಶಿಕ್ಷಕರಾದ ಶ್ರೀಧರ್ ಬೊಳ್ಳಣ್ಣ ಅವರು ವಂದಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಹಳಿಯಾಳ ತಾಲೂಕು ಘಟಕದ ಕಾರ್ಯದರ್ಶಿ ಶಾಂತಾರಾಮ್ ಚಿಬ್ಬುಲ್ಕರ್ ಅವರು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಮನು ವಿಕಾಸ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಗಣಪತಿ ಭಟ್, ಪ್ರಮುಖರಾದ ಸತೀಶ್ ನಾಯ್ಕ್, ಶಿವದೇಸಾಯಿ ಸ್ವಾಮಿ, ವೈಭವ್ ಕಾಮತ್, ಭೀಮಾಶಂಕರ್ ಅಜ್ನಾಳ್, ನಾಗರಾಜ್ ಶಾಪುರ್ಕರ್, ಶ್ರೀಮಂತ್ ಮದರಿ, ಹನುಮಂತ್ ಕುಂಬಾರ್, ಪ್ರವೀಣ್ ಸುಲಾಕೆ, ಅಕ್ಷಯ್ ಗೋಸಾವಿ, ಮಂಜುನಾಥ್ ಶೇರ್ಖಾನೆ, ಈರಪ್ಪ ಖಂಡೇಕರ್ ಸೇರಿದಂತೆ ಸಾಹಿತ್ಯಾಸಕ್ತರು, ವಿದ್ಯಾರ್ಥಿಗಳು, ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಎರಡನೇ ವಿಷಯ ಅಂತಂದ್ರೆ ಪುಸ್ತಕ ಬಿಡುಗಡೆ ಅಂತಂದ್ರೆ ನಮ್ಗೆ ಗೊತ್ತಿರಬೇಕು. ಈಗ ನೂರಾರು ಸಾವಿರಾರು ಪುಸ್ತಕಗಳು ಬಿಡುಗಡೆ ಆಗ್ತವೆ ಇಂದಿನ ದಿನಗಳಲ್ಲಿ. ಆದ್ರೆ ಪ್ರತಿ ಪುಸ್ತಕ ಬಿಡುಗಡೆಯಾದಾಗ ನಾವು ಬಹಳ ಎಚ್ಚರದಿಂದಿರಬೇಕು. ಕಾರಣ ಏನಂದ್ರೆ 19ನೇ ಶತಮಾನದಲ್ಲಿ 2 ಪುಸ್ತಕಗಳು 3 ಪುಸ್ತಕಗಳು ಬಿಡುಗಡೆ. ಒಂದು ಕಾರ್ಲ್ ಮಾರ್ಕ್ಸ್ ಅನ್ನೋ ನಿಮ್ಗೆಲ್ಲ ಅವರ ಹೆಸರು ಗೊತ್ತಿದೆ. ಅವನು ಪ್ರೊಫೆಸರ್ ಇದ್ದ ಗುಟೆನ್ಬರ್ಗ್ ಯೂನಿವರ್ಸಿಟಿಯಲ್ಲಿ. ಅವನು ಹಾಗೆ ಸಿಂಪಲ್ ಪ್ರೊಫೆಸರ್. ಅವನು ಆನಸ್ಟೆಕ್ ಲೈಬ್ರರಿ ಬರ್ಬೋದಾಗ ಅವನು ತನ್ನ ಗೆಳೆಯನ ಜೊತೆ 2 ಪುಸ್ತಕಗಳನ್ನ ಬರೆದ. ಒಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಇನ್ನೊಂದು ದಾಸ್ ಕ್ಯಾಪಿಟಲ್ ಅಂತ. ಆದ್ರೆ ಆ ಪುಸ್ತಕಗಳು ಹೊರಗೆ ಬಂದಾಗ ಏನಾಯ್ತು ಅಂದ್ರೆ ಇಡೀ ಜಗತ್ತಿಗೆ ಒಂದು ರೀತಿ ಬೆಂಕಿ ಬಿದ್ದುಬಿಟ್ಟು, ಇಡೀ ಜಗತ್ತಿನಲ್ಲಿ ರಕ್ತ ಕ್ರಾಂತಿಗಳು ರೂಪುಗೊಂಡ್ಬಿಟ್ಟು. ಯಾಕೆಂದ್ರೆ ಅಂತಹ ಒಂದು ವಿಚಾರವ ಪುಸ್ತಕದೊಳಗೆ ಅವನು
ಇಡೀ ಇತಿಹಾಸವನ್ನ ಸಮಾಜವನ್ನ ವಿಶ್ಲೇಷಣೆ ಮಾಡಿ ಹೇಗೆ ನಮ್ಮ ಸಮಾಜವನ್ನ ಹಣ ಇರುವವರು ಆಡ್ತಾ ಇದ್ದಾರೆ, ಇದು ಹೇಗೆ ಇದಕ್ಕೆ ಸೂತ್ರ ಪರಿಹಾರ ಕೊಡಬೇಕು ಅಂತ ಒಂದು ವಿಚಾರವನ್ನು ಮಂಡಿಸಿದ. ಅದರಿಂದ ಇಡೀ ಜಗತ್ತು ತಲೆ ಇನ್ನೊಂದು ಫ್ರಾಯ್ಡ್ ಎನ್ನುವಂತಹ ಒಬ್ಬ ಮನಃಶಾಸ್ತ್ರಜ್ಞ, ಅವನು ಹಾಗೆ ಬಹಳ ಫ್ರೇಮ್ ಹೆಲ್ತ್, ಬಹಳ ತೆಳುವಾದ ಶರೀರ, ಅವನ ಹೆಲ್ತ್ ಸರಿಯಾಗಿರಲಿಲ್ಲ, ಕಣ್ಣುಗಳು ಸರಿಯಾಗಿ ಕಾಣ್ತಾ ಇರಲಿಲ್ಲ. ಅವನು ಸೈಕಿಯಾಟ್ರಿಸ್ಟ್ ಆಗಿದ್ದ, ಒಂದು ಪುಸ್ತಕ ಬರೆದ. ಅವನು ನಮಗೆ ಮನುಷ್ಯರಿಗೆ ಕನಸುಗಳು ಹೇಗೆ ಬೀಳ್ತವೆ, ಯಾಕೆ ಬೀಳ್ತವೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದ. ವೈ ವಿ ಗೆಟ್ ಡ್ರೀಮ್ಸ್, ಇದ್ರ ಬಗ್ಗೆ ಅವನ ಪುಸ್ತಕ ಬರೆದ, ಇಂಟರ್ಪ್ರಿಟೇಷನ್ ಅಂಡ್ ಅನಾಲಿಸಿಸ್ ಆಫ್ ಡ್ರೀಮ್ಸ್. ಯಾಕೆ ಕನಸುಗಳು ಬೀಳ್ತವೆ? ಅವನು ಒಂದು ಇದನ್ನ ಕಂಡುಕೊಂಡ ಇದ್ದಲ್ಲಿ ಏನಂದ್ರೆ, ಅವನಿಗೆ ಮನಸ್ಸಿನ ಆಳಕ್ಕೆ ಇಳಿತಾ ಹೋದ. ಅಲ್ಲಿ ಏನು ಕಂಡುಕೊಂಡ ಅಂತಂದ್ರೆ, ನಮ್ಮ ಮನಸ್ಸು ಇದು ಒಂದೇ ಅಲ್ಲ, ಅಂದ್ರೆ ಇಲ್ಲಿ ಒಂದೇ ಪದರ ಇಲ್ಲ. ಮೈಂಡ್ ಏನಿದೆಯಲ್ಲ, ಒಂದು ಸಿಂಗಲ್ ಬ್ರಿಕ್ ಅಲ್ಲ, ಅದ್ರೊಳಗೆ ಬಹಳ ಪದರಗಳಿವೆ. ಈ ಪದರಗಳು ಎಷ್ಟು ಪದರಗಳಿವೆ ಅನ್ನೋದು ಹೇಳಲಿಕ್ಕೂ ಬರೋದಿಲ್ಲ. ಅವನು ಹೇಳ್ದ, ಎರಡನೇ ಪದರ ಅಥವಾ ಮೂರನೇ ಪದರ ನಮಗೆ ಕನಸು ಕೊಡ್ತದೆ ಅಂತ. ಸ್ಲೋ ರಿಲೀಸ್ ಟ್ಯಾಬ್ಲೆಟ್ಸ್, ಫಾಸ್ಟ್ ರಿಲೀಸ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ತವೆ. ಈಗೆಲ್ಲ ಸ್ಲೋ ರಿಲೀಸ್ ಟ್ಯಾಬ್ಲೆಟ್ಸ್ ಎಲ್ಲ ಅಂತ ಹೇಳ್ತೇವೆ, ಸಾವಕಾಶವಾಗಿ ಬಿಡುಗಡೆ ಆಗ್ತಾ ಹೋಗ್ತದೆ. ಈ ಪುಸ್ತಕಗಳು ಹಾಗೆ, ಇವು ನಮ್ಮ ಒಳಗಡೆ ಬಿಡುಗಡೆ ಆಗ್ಬೇಕು. ನಮ್ಮ ಒಳಗಡೆ ಬಿಡುಗಡೆ ಆಗ್ಬೇಕು ಅಂದ್ರೆ ಏನು? ಆ ಜ್ಞಾನ ನಮ್ಮೊಳಗೆ ನಿಧಾನವಾಗಿ ಇಳ್ಕೊತಾ ಹೋಗಿ ಅದು ನಮ್ಮ ಶರೀರವನ್ನ, ನಮ್ಮ ಮನಸ್ಸನ್ನ ತುಂಬಿಕೊಳ್ಬೇಕು. ಯಾವ ಪ್ರಮಾಣದಲ್ಲಿ ತುಂಬಿಕೊಳ್ಬೇಕು ಅಂತಂದ್ರೆ, ಅದೊಂದು ಧ್ಯಾನ ಆಗ್ತದೆ. ಆಗ ಪುಸ್ತಕವನ್ನು ಓದಿದವ ಕೂಡ ಒಂದು ಸಂತ ಆಗ್ಬಿಡ್ತಾರೆ. ಅಂದ್ರೆ ಕ್ರಮೇಣವಾಗಿ ಆತನ ವ್ಯಕ್ತಿತ್ವವೇ ಬದಲಾಗ್ತಾ ಹೋಗ್ತದೆ. ಅವರು ಹೆಚ್ಚು ಮೇಲಿನ ಹಂತದ ಮಾನಸಿಕತೆಯನ್ನ ಪಡೆದಂತಹ ವ್ಯಕ್ತಿಗಳಾಗ್ತಾರೆ. ನಮ್ಮಲ್ಲಿ ಸಾಧು ಸಂತರು ಇದ್ದಾರೆ, ಕಥೆ ಕೇಳಬೇಕು, ಬಹಳ ದೊಡ್ಡ ಜ್ಞಾನಿಗಳು ಇವರೆಲ್ಲ ಇದ್ರು. ಹಾಗೆ ಒಬ್ಬ ಜ್ಞಾನಿ ಇದ್ದಂತೆ, ಒಬ್ಬ ಹಗುರವಾಗಿ ಪರಿಗಣಿಸಬಾರ್ದು. ಯಾಕೆಂದ್ರೆ ಪುಸ್ತಕದ ಒಳಗಡೆ ಅದು ಏನಿರ್ತದೆ ಅಥವಾ ಅದು ಏನು, ಯಾವ ರೀತಿಯ ವಿಸ್ಫೋಟಕ ಮಟೀರಿಯಲ್ ಅನ್ನು ಅದು ಒಳಗೊಂಡಿರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮನುಷ್ಯರ ಒಳಗಡೆ ಯಾವ ರೀತಿಯ ಒಂದು ಇಡೀ ಜಗತ್ತನ್ನ ಬದಲಾವಣೆ ಮಾಡುವಂತಹ ಶಕ್ತಿ ಇರ್ತದೆ, ಅದು ಪುಸ್ತಕದ ಒಳಗಡೆ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ಪುಸ್ತಕದಲ್ಲಿ ಕೂಡ ರಾಜು ಅವರು ಬಹಳ ಚೆನ್ನಾಗಿ ಬಂದಿದ್ದಾರೆ. ನಾನು ಅವರ ಇದನ್ನ ರೆಗ್ಯುಲರ್ ಓದುಗ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಬರಹಗಾರರು, ನಮ್ಮ ರಾಜ್ಯದ ಪ್ರಮುಖ ಬರಹಗಾರರು. ನಮ್ಮ ಅಣ್ಣನ ಮಗ ಶಿಶಿರ್ ಹೆಗಡೆ ಅಂತ ಅವನು ಕೂಡ ಅನ್ಕೊಳ್ತಾರೆ. ಅವನಿಗೆ ಇವ್ರ ಬಗ್ಗೆ ಬರ್ದಿದ್ರು, ಇವರು ಒಂದು ದಿನ ಬರ್ದಿದ್ರು. ಅದು ಬರದಂದ್ರೆ ನಾವು ಅವರನ್ನು ಬಹಳ ದಿನ ಕಾಡಿಸಿದ್ವಿ. ಯಾಕಂದ್ರೆ ಇವರು ಅವನ ಬಗ್ಗೆ ಬಹಳಷ್ಟು ಅದರಲ್ಲಿ ಇದು ಮಾಡಿದ್ರು, ಪೋಕ್ ಮಾಡಿದ್ರು. ಅವನಿಗೆ ಪೋಕ್ ಮಾಡಿದ್ರು. ನಾವು ಅವನಿಗೆ ಬಹಳ ದಿನ ಕಾಡಿಸಿದ್ವಿ. ಬಹಳ ಹಾಸ್ಯ ಇದು ಬರುವಂತಹ, ಕುಚುಗುಳಿ ಕೊಡುವಂತಹ, ರಮ್ಯವಾಗಿರುವಂತಹ, ಜ್ಞಾನವನ್ನ ಇಟ್ಕೊಳ್ಳುವಂತಹ, ಹೊಸತನವನ್ನು ಇಟ್ಕೊಳ್ಳುವಂತಹ ಬಹಳ ಫ್ರೆಶ್ ಆದ ಬರಹಗಾರ ರಾಜು ಕಳ್ಳಿ. ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳು. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಪ್ರಭು ಅವರಿಗೆ, ಶ್ರೀ ಪ್ರಕಾಶ್ ಪ್ರಭು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ಬಯಸ್ತೇನೆ. ಯಾಕೆಂದ್ರೆ ನಿಮ್ಮ ಮನೆಗೆ ಬಂದ ಹಾಗೆ ಅಂತ ಇಂತಹ ಒಂದು ಪುಸ್ತಕವನ್ನ ನನಗೆ ತಂದುಕೊಟ್ಟಂತವರು, ಕೈಯಲ್ಲಿ ಇತ್ತಂತವರು ಪ್ರಕಾಶ್ ಪ್ರಭು ಸರ್ ಅವರು. ಪುಸ್ತಕ ಓದು ಅಂತ ಹೇಳಿ ಆಗಾಗ ಇಂತಿಂತ ಪುಸ್ತಕ ಓದು ಅಂತ ಹೇಳ್ತಾ ಇರ್ತಾರೆ. ನಾನು ಶಿಕ್ಷಕಿಯೇನೋ ಹೌದು, ಆದ್ರೆ ಸಾಹಿತ್ಯದ ವಿದ್ಯಾರ್ಥಿಯೂ ಕೂಡ ಹೌದು. ಇಲ್ಲಿರುವಂತಹ ಮಹನೀಯರೆಲ್ಲರೂ ಸಕ್ಸಸ್ ಅನ್ನ ಸಾಧಿಸಿ ನಿಮ್ಮೆದುರಿಗೆ ಕೂತಂತವರು. ಒಬ್ಬರ ಹಿಂದೆ ಒಂದೊಂದು ಕಥೆ ಇದೆ. ಒಂದು ಅವಶ್ಯಕತೆ ಇತ್ತು ಮತ್ತು ಆ ನಿಟ್ಟಿನಲ್ಲಿ ರಾಜು ಅಡಕಳ್ಳಿ ಅವರು ಬಹಳ ಹಿಂದಿನಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಗತ್ತಿಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರನ್ನ ತೋರಿಸ್ತಾ ಬಂದಿದ್ದಾರೆ.
ಈ ಪುಸ್ತಕ ಆ ವ್ಯಕ್ತಿಗಳು ಅಂತಿಂತ ವ್ಯಕ್ತಿಗಳಲ್ಲ, ಸಾಧಾರಣ ವ್ಯಕ್ತಿಗಳಲ್ಲ, ಅವರು ಅಸಾಧಾರಣ ಕೆಲಸವನ್ನ ಮಾಡಿದಂತಹ ವ್ಯಕ್ತಿತ್ವಗಳು. ಇವರೆಲ್ಲರ ಪರಿಚಯದಿಂದ ರೂಪಿತವಾದಂತಹ ಸಕ್ಸಸ್ ಸೂತ್ರಧಾರರು ಪ್ರತಿ ರೂಪುಗೊಳ್ಳುವಾಗ ಅದರ ಮುಖಪುಟದ ಇರಬಹುದು, ಅದರ ಬೈಂಡಿಂಗ್ ಇರಬಹುದು, ಜೊತೆಗೆ ಅಕ್ಷರ ದೋಷವಿಲ್ಲದೆ ಪ್ರಕಟವಾದದಿರಬಹುದು. ಇದೆಲ್ಲ ನಮ್ಮ ವಿಶ್ವೇಶ್ವರ್ ಭಟ್ ಸರ್ ಅವರ ಒಂದು ಆಸಕ್ತಿ, ಜೊತೆಗೆ ಅವರ ಇಡೀ ಟೀಮಿನ ಆಸಕ್ತಿ. ಆ ಟೀಮಲ್ಲಿ ಗಂಗೇರಿ ಪ್ರಕಾಶ್ ಅಂತ ಒಬ್ಬರಿದ್ದಾರೆ, ನಮ್ಮ ಸ್ನೇಹಿತ ವರ್ಗದವರು. ಅವರು ಪ್ರತಿ ಪುಸ್ತಕವನ್ನು ಓದಿದಾಗ ಕರೆಕ್ಷನ್ ಅನ್ನು ಮಾಡ್ತಾರೆ, ಮತ್ತೆ ಲೇಖಕರಿಗೆ ಹೆಚ್ಚು ತೊಂದರೆ ಕೊಡೋಲ್ಲ, ತಾವೇ ಆ ಪುಸ್ತಕದ ಶಬ್ದಗಳನ್ನ ಕರೆಕ್ಷನ್ ಮಾಡೋದು, ಮತ್ತೆ ಅದನ್ನ ಸರಿಯಾಗಿ ಅದು ಪ್ರಿಂಟ್ ಆಗುವವರೆಗೂ ಲಕ್ಷ್ಯ ಕೊಡೋದು, ಇಂಥದ್ದೆಲ್ಲ ಮಾಡ್ತಾರೆ. ಹಿಂದೆ ಎಲ್ಲ ಪುಸ್ತಕವನ್ನು ಕೂಡ ಮಾಡಿದ್ರು, ಹಾಗಾಗಿ ಪರಿಚಯ. ಇದೆಲ್ಲ ಆಗೋ ಹೊತ್ತಿಗೆ, ಒಂದು ಪುಸ್ತಕ ಹೊರಬರುವ ಹೊತ್ತಿಗೆ ಲೇಖಕನಿಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ಅದು ಆ ಪುಸ್ತಕ ಪ್ರಕಟ ಆಗಿ ಓದುಗನ ಕೈ ಸೇರಿದ ನಂತರವೂ ಕೂಡ ಒಂದು ರೀತಿಯಾದಂತಹ ಆತಂಕ ಇದ್ದೇ ಇರ್ತದೆ. ಈ ಸಕ್ಸಸ್ ಸೂತ್ರಧಾರ ಎನ್ನುವಂತಹ ಪುಸ್ತಕ ಎಲ್ಲ ಆತಂಕವನ್ನ ಮೀರಿ ಬೆಳೆಯುವಂತಹ ಪುಸ್ತಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ನಂದು ಈ ಒಂದು ಪುಸ್ತಕವನ್ನು ಕೂಡ ಅವರು ಹಿಂದಿನ ಪುಸ್ತಕವನ್ನ ಐ ಥಿಂಕ್ ಹೊಸ ಮುಖ ಅಂತ ಕಾಣಿಸುತ್ತೆ, ಅಥವಾ ವ್ಯಕ್ತಿ ಶಕ್ತಿ ನನಗೆ ನೆನಪಾಗ್ತಾ ಇಲ್ಲ, ಅವರು ಅದನ್ನ ಬಿಡುಗಡೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ನನ್ನ ಬೆಂಗಳೂರಿಂದ ಕರೆಸಿ ಅವರು ನನ್ನ ಬೆನ್ನು ತಟ್ಟಿದ್ರು. ಅಂತಹ ಒಂದು ಬಹಳ ಅನನ್ಯ ವ್ಯಕ್ತಿತ್ವದ ಮತ್ತೆ ಕನ್ನಡದ ಪುಸ್ತಕದ ಬಗ್ಗೆ ಅಥವಾ ಕನ್ನಡಿಗರ ಲೇಖಕರ ಬಗ್ಗೆ ಅವರಿಗೆ ಅಷ್ಟು ಕಾಳಜಿ ಇದೆ. ನೀವು ಒಂದು ಮಾತು ಹೇಳಿದ್ರೆ ಅವ್ರು ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ತಕ್ಕಾಗಿ ನಮ್ಮ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಸಹೋದರಿ ಕೂಡ ನಮ್ಮ ಸುಮಂಗಲ ಅಂಗಡಿ ಅವರು ಕೂಡ ಜೊತೆಗಿದ್ದಾರೆ. ತುಂಬಾ ಒಳ್ಳೆಯ ಕಾಂಬಿನೇಷನ್ ಇದು. ಇಷ್ಟು ಆಕ್ಟಿವ್ ಆಗಿ ಕನ್ನಡದ ಕೆಲಸ ಮಾಡ್ತಾ ಇರೋದಕ್ಕೆ ಮಲಯಾಳ ಕಾಟಿನ ಭಾಗದಲ್ಲಿ ಮತ್ತೆ ಇಡೀ ಉತ್ತರ ಕನ್ನಡ ನಾನು ಅಭಿನಂದಿಸ್ತೇನೆ. ಇನ್ನು ನಾನು ಪ್ರಕಾಶ್ ಪಂಡು ಸರ್ ಅವರು ನನಗೆ ದೊಡ್ಡ ಅಣ್ಣ ಇದ್ದಾಗ. ಯಾಕೆ ಅಂತಂದ್ರೆ ನಾನು ಆರ್ ವಿ ದೇಶಪಾಂಡೆ ಸಾಹೇಬರಿಗೆ 8 ವರ್ಷ ಮೀಡಿಯಾ ಅಂಡ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿದ್ದೆ. ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದಂಥವ್ರು. ನನಗೆ ಇಲ್ಲಿಂದ ಅವರು ಮಾರ್ಗದರ್ಶನ ಮಾಡ್ತಿದ್ರು. ದೇಶಪಾಂಡೆ ಅವ್ರ ಹತ್ರ ಕೆಲಸ ಮಾಡಬೇಕಿದ್ರೆ ಹೇಗೆ ಇರಬೇಕು ಅಂತ ಹೇಳೋದನ್ನ ಸಾಕಷ್ಟು ನನಗೆ ಇವರು ಮಾರ್ಗದರ್ಶನ ಮಾಡ್ತಿದ್ರು. ಯಾಕೆಂದ್ರೆ ಹುಲಿಯ ಜೊತೆಗೆ ಸಹವಾಸ ಮಾಡ್ಬೇಕಿದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕಂತೆ ಅದನ್ನ ನನಗೆ ಇವರು ಹೇಳ್ಕೊಟ್ಟಿದ್ರು. ಹುಲಿಯಂತೆ ಸುಖ ಬಂದಾಗ ತಡ್ಕೊಳಿಕ್ಕಾಗಲ್ಲಂತೆ, ಸುಖ ಬಂದ್ರೆ ಖುಷಿ ಆದಾಗ ತಡ್ಕೊಳಿಕ್ಕಾಗಲ್ಲ ಅಂತ ಅದನ್ನ ಎಕ್ಸ್ಪ್ರೆಸ್ ಮಾಡಲೇಬೇಕು. ನಿಮಗೆ ಮನೆಯಲ್ಲಿ ಏನಾದ್ರು ನೋವಾದ್ರೆ ನೀವು ಯಾರ ಹತ್ರ ಹೇಳ್ಕೊಳ್ಲಿಕ್ಕಾಗಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಆದ್ರೆ ನಿಮ್ಗೊಂದು ಪ್ರಶಸ್ತಿ ಬಂದ್ರೆ ಅಥವಾ ನೀವೊಂದು ಏನೋ ಒಂದು ಸಾಧನೆ ಮಾಡಿದ್ರೆ ಆ ಖುಷಿ ಇದೆಯಲ್ಲ, ಆ ಸಂತೋಷ ಇದ್ರೂ ಅದನ್ನ ತಡ್ಕೊಳ್ಲಿಕ್ಕಾಗಲ್ಲ, ನೀವು ಹೇಳಲೇಬೇಕು. ಹಾಗೆ ನನಗೆ ಈ ಒಂದು ಸಕ್ಸಸ್ ಸೂತ್ರಧಾರವನ್ನು ಬರೆದಿರೋದು ಇದರಿಂದ ನನಗೆ ಇರುವಂತಹ ಖುಷಿ ಏನಿದೆಯಲ್ಲ, ಈಗ ಆ ಖುಷಿಯನ್ನ ನನಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇದನ್ನ ಲಾಸ್ಟ್ ಮಂತ್ ಇದೇ ಪುಸ್ತಕವನ್ನ ಬೆಂಗಳೂರಿನಲ್ಲಿ ಅನಂತನಾಗಿ ಬಿಡುಗಡೆ ಮಾಡಿದ್ರು. ಅನಂತ ಆದ್ರೆ ನನಗೆ ಪ್ರಕಾಶ್ ಬಾಬು ಅವರು ಮತ್ತೆ ನಮ್ಮ ದೇಶಪಾಂಡೆ ಸಾಹೇಬರು ಇಬ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ನಮ್ಮ ಊರಿನಲ್ಲಿ ನೀನು ಉತ್ತರ ಕನ್ನಡದ ಸಾಧಕರ ಬಗ್ಗೆ ಬರೆದಿದೀಯಾ, ಅದರಿಂದ ಉತ್ತರ ಕನ್ನಡದಲ್ಲೇ ಆಗಬೇಕು, ಇದು ಬಿಡುಗಡೆ ಉತ್ತರ ಆಗಲೇಬೇಕಾದಂಥದ್ದು, ಉತ್ತರ ಕನ್ನಡದವರಿಗೆ ಜಾಸ್ತಿ ತಲುಪಬೇಕು, ಒಂದು ಸ್ಫೂರ್ತಿ ಹೋಗ್ಬೇಕು ಅಂತ ಹೇಳಿ ನಮ್ಮ ಊರಲ್ಲೇ ಮಾಡೋಣ ಅಂತ ಅವ್ರು ಕರೆದು ಅವರೇ ಮಾಡುವಂತ ಕಾರ್ಯಕ್ರಮ ಇದೆಯಲ್ಲ, ಜೊತೆಗೆ ನನಗೆ ಬಹಳ ಎನ್ಕರೇಜ್ಮೆಂಟ್. ಒಬ್ಬ ರೈತರಿಗೆ ಪುಸ್ತಕ ಬರೆಯೋದಕ್ಕಿಂತ ಈ ರೀತಿಯ ಪ್ರೋತ್ಸಾಹ, ಒಂದು ಪಬ್ಲಿಕೇಶನ್ ಇರ್ಬೋದು ಅಥವಾ ಬಿಡುಗಡೆ ಸಮಾರಂಭ ಇರ್ಬೋದು, ಮತ್ತೊಂದು ಇನ್ನೊಂದು ನೆಕ್ಸ್ಟ್ ನಿಂತ್ಕೊಂಡು ಓದುವವರು ಇರ್ಬೋದು, ಅದಕ್ಕಿಂತ ಸಾರ್ಥಕತೆ ಬೇರೆ ಯಾವುದೂ ಇಲ್ಲ ಅಂತ ನನಗೆ ಅನ್ಸುತ್ತೆ. ಸಾಮಾನ್ಯವಾಗಿ ಪುಸ್ತಕ ಬಿಡುಗಡೆಯ ಬಗ್ಗೆ ಆರ್ಜೆ ಅವರು ಹೇಳಿದ್ರು, ಅಕ್ಷತಾ ಅವರು ಹೇಳಿದ್ರು, ಒಂದು ವ್ಯಾಖ್ಯಾನವನ್ನು ಹೇಳಿದ್ರು. ನಾನು ಅದು ಬಂದು ಸೇರಿಸ್ತೇನೆ. ಪುಸ್ತಕ ಬಿಡುಗಡೆ ಅಂತಂದ್ರೆ ಏನು? ಈಗ ನಿಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ, ಮಗು ಹುಟ್ಟಿದೆ ಅಂತ ಹೇಳಿ ಸುಮ್ಮನೆ ಯಾರೋ ಆರಾಮ ಅಂತ ಕೇಳಲ್ಲ. ಅದಕ್ಕೊಂದು ಸೆಲೆಬ್ರೇಷನ್ ಇರುತ್ತೆ, ಮನೆಯಲ್ಲಿ ಒಂದು ಸಂಭ್ರಮ ಇರುತ್ತೆ. ಮನೆಯಲ್ಲಿ ಆ ಮಗುವನ್ನ ತೊಟ್ಟಿಗೆ ಹಾಕುವಂಥದ್ದು ಇರ್ಬೋದು, ಮುಂದೆ ಅವನ್ನ ಏನೋ ಒಂದು ಹೆಸರಿಡುವಂಥ ನಾಮಕರಣ ಸಮಾರಂಭ ಇರ್ಬೋದು, ಎಂಥ ಒಂದು ಸೆಲೆಬ್ರೇಷನ್ ಇರುತ್ತೆ. ಅದೇ ತರ ಒಂದು ಪುಸ್ತಕವನ್ನ ಒಂದು ಪ್ರಕಾಶಕರಾಗಲಿ ಅಥವಾ ಲೇಖಕರಾಗಲಿ ಹೆತ್ತಾಗ ಅದೇ ರೀತಿಯ ಸಂಭ್ರಮದಿಂದ ನೀವು ಬರಮಾಡ್ಕೋತಾ ಇದ್ದೀರ ಪುಸ್ತಕವನ್ನ, ಅದರ ಅತ್ಯಂತ ಬಹಳ ಮುಖ್ಯವಾದಂತ ಕೆಲಸ. ಪುಸ್ತಕ ಸಂಸ್ಕೃತಿಯ ಮುಖ್ಯ ಭಾಗ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಒಂದು ಪುಸ್ತಕ. ಹೀಗಾಗಿ ನಾವು ಒಂದು ಕೆಲಸ ಮಾಡೋಣ, ನಮ್ಮ
ಪಾಪ್ಯುಲರ್ ಕಾಲಮಿಸ್ಟ್ಗಳದ್ದು ಪುಸ್ತಕ ಅಂತ ತರೋಣ ಅಂತ ಹೇಳಿ ಪಾಪ ವಿಶ್ವೇಶ್ವರ ಭಟ್ ಅವರು ವಿಶ್ವವಾಣಿ ಪುಸ್ತಕ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದರ ಮೂಲಕ ನಮ್ಮಂತ ಕಾಲಮಿಸ್ಟ್ಗಳು ನಾವೇನು ಬರಿತೀವಲ್ಲ ಅದರ ಪುಸ್ತಕಗಳನ್ನ ಪ್ರಕಟ ಮಾಡ್ತಾ ಇದ್ದಾರೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹಳ ದೊಡ್ಡ ಸಾಧನೆ ಇದೆ. ಒಬ್ಬ ಪತ್ರಕರ್ತನಾಗಿ ಪತ್ರಿಕೆಯನ್ನು ನಡೆಸ್ತಾನೆ, ಒಂದು ಪುಸ್ತಕ ಪ್ರಕಟಣೆಯ ಜವಾಬ್ದಾರಿಯನ್ನು ನಡೆಸ್ತಾ ಇರುವಂತದ್ದು ಬಹುಶಃ ಒಬ್ಬರೇ ಇರ್ಬೋದು ಕನ್ನಡದಲ್ಲಿ, ನನಗೆ ಗೊತ್ತಿರುವಾಗ ಆ ಮಟ್ಟದಲ್ಲಿ ಇದೆ. ಬಂದಿದೆ, ಬೇರೆ ಪತ್ರಿಕೆಯವರು ಮಾಡಿದ್ದಾರೆ, ಸೈನ್ ಕನ್ನಡ ಪಬ್ಲಿಕೇಶನ್ಸ್ ಅವರು ಮಾಡಿದ್ದಾರೆ ಅಥವಾ ಬೇರೆಯವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇಷ್ಟು ಒಂದು 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 ವ್ರತದಂತೆ ರೆಗ್ಯುಲಾರಿಟಿ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಆ ಕ್ರೆಡಿಟ್ ಆ ಭಟ್ರಿಗೆ ಮತ್ತು ವಿಶ್ವವಾಣಿ ಪುಸ್ತಕಕ್ಕೆ ಹೋಗ್ಬೇಕು. ಹೀಗಾಗಿ ನಾನು ಅವ್ರನ್ನು ಕೂಡ ಈ ಹಂತದಲ್ಲಿ ನೆನೆಸ್ಕೊತೇನೆ. ಆಮೇಲೆ ನನಗೆ ನಾವು ಬಹಳ ಒಂದು ಮಿಕ್ಸಲ್ಲಿ ಇರ್ತೀವಿ. ಏನು ಅಂತಂದರೆ ನಾವು ಎಲ್ಲೋ ಅಮೆರಿಕಾದಲ್ಲೋ ಲಂಡನ್ನಲ್ಲೋ ಅಥವಾ ಬೆಂಗಳೂರಿನಲ್ಲೋ ಅಥವಾ ಮೈಸೂರಿನಲ್ಲೋ ಓದಿದವರು ಮಾತ್ರ ಬುದ್ಧಿವಂತರು ಅಥವಾ ಅವರು ಮಾತ್ರ ಸಾಧಕರು ಅಂತ ಅನ್ಕೋತೀವಿ. ಅಥವಾ ಇನ್ನೂ ಒಂದು ಮಿಕ್ಸ್ ಇದೆ, ಏನಂತಂದರೆ ಬಹಳಷ್ಟು ದುಡ್ಡು ಜನ ಯಾರು ಜಾಸ್ತಿ ಕಳಿಸ್ತಾರೋ ಅವರು ಸಾಧಕರು ಅಂತ ಅನ್ಕೋತೀವಿ. ದಟ್ ಇಸ್ ಟೋಟಲಿ ರಾಂಗ್. ನಾನು ಆ ಕ್ರೈಟೀರಿಯಾವನ್ನು ಇಟ್ಕೊಂಡೇ ಇಲ್ಲ. ಅತಿ ಶ್ರೀಮಂತರನ್ನ ಸೆಲೆಕ್ಟ್ ಮಾಡುವಂಥ ಕ್ರೈಟೀರಿಯಾವನ್ನು ನಾನು ಇಟ್ಕೊಂಡೇ ಇಲ್ಲ ಈ ಪುಸ್ತಕಕ್ಕೆ. ಉದಾಹರಣೆಗೆ ಹೇಳ್ತೀನಿ, ನೀವು ಇಲ್ಲೇ ಪಕ್ಕದಲ್ಲಿ ಜೊಯ್ಡಾದಲ್ಲಿ ಜೇನು ಕೃಷಿ ಮಾಡಿಕೊಂಡು ಜೇನಿನ ಪಾಠ ಹೇಳುವಂಥ ನರಸಿಂಹ ಚಾಪ್ಕಂಡ ಕೂಡ ನನ್ನ ಪುಸ್ತಕದಲ್ಲಿ ಬರ್ತಾರೆ. ಅಥವಾ ಸುರೇಶ್ ಸಿದ್ದಿ ಅಂತ ಮಂಚಿಕೇರಿನಲ್ಲಿ ಒಬ್ಬ ಮನೆಯಲ್ಲಿ ಗೊಬ್ಬರ ಹೊಡ್ತಾ ಇರ್ತಾನೆ, ಅಲ್ಲಿಯ ಭಟ್ರ ಮನೆಯಲ್ಲೋ ಹೆಗಡೆಯವರ ಮನೆಯಲ್ಲೋ ಒಬ್ಬ ಕೂಲಿ ಕಾರ್ಮಿಕ. ಅವನಿಗೆ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಿದ್ದು ಹೇಳಿದ್ರೆ ಆ ಪ್ರಶಸ್ತಿ ನಾಟಕ ಅಕಾಡೆಮಿ ಅಂದ್ರೆ ಏನು ಅಂತ ಕೇಳ್ತಾನೆ ಪಾಪ ಅವನು. ಅಂತ ಒಂದು ಮುಗ್ಧ ಅವನನ್ನು ನೋಡಿದಾಗ ನನಗೆ ಯಾಕೆ ಅಂತ ಬರಿಬಾರ್ದು ಅಂತೇಳಿ ಒಂದು ರೀತಿ ಪ್ರೇರಣೆ ಸಿಕ್ತು. ಅಂತಹ ಅನ್ಸಂಗ್ ಹೀರೋಸನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಹೋದೆ. ಈಗ ಮೊನ್ನೆ ಇನ್ನೊಂದು ನನಗೆ ತಕ್ಷಣ ನೆನಪಾಗುವಂಥದ್ದು, ಇಡೀ ಜಗತ್ತಿನಲ್ಲಿ ರುದ್ರವೀಣೆ ಅಂತ ಹೇಳುವ ಒಂದು ವಾದ್ಯವನ್ನ ನುಡಿಸ್ತಾ ಇರುವಂತಹ ಮಹಿಳೆಯರಲ್ಲಿ ಕೇವಲ 3-4 ಜನ ಈಗ ಸಿಗ್ಬೋದು. ಆದರೆ ಮೊದಲನೇ ಮಹಿಳೆ ಅದು ಏನು, ಅವರು ಆ 3-4 ಜನ ಅವ್ರ ಶಿಷ್ಯರಿದ್ದಾರೆ. ಸಿರ್ಸಿಯ ಒಂದು ಹತ್ರ ಬಿಸಿಲುಕೊಪ್ಪದ ಜ್ಯೋತಿ ಇದೆ ರುದ್ರವೀಣೆ. ಅವರು ಜಗತ್ತಿನ ಪ್ರಖ್ಯಾತ ಮ್ಯೂಸಿಕ್ ಪ್ಲಾಟ್ಫಾರ್ಮ್ ಆಗಿರುವಂತಹ ದರ್ಬಾರ್ ಮ್ಯೂಸಿಕ್ ಪ್ರೋಗ್ರಾಮ್ ನೀವು ಕೇಳಿರ್ತೀರ, ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ ಕೇಳಿ. ಬಹಳ ದೊಡ್ಡ ಖ್ಯಾತ ಕಲಾವಿದರು ಕಿಶೋರಿ ಅಮನ್ಕರ್ ಅಂತವರು ಅಥವಾ ಪ್ರಭಾತ್ರೆ ಅಂತವರು ಅಥವಾ ಜಸರಾಜ್ ಅಂತವರು ಹಾಡಿದಂತಹ ವೇದಿಕೆಯಲ್ಲಿ ನಮ್ಮ ಬಿಸಿಲುಕೊಪ್ಪದ ಒಬ್ಬ ಮಹಿಳೆ ರುದ್ರವೀಣೆಯ ಕಾರ್ಯಕ್ರಮವನ್ನು ಲಂಡನ್ನಲ್ಲಿ ಕೊಟ್ಟಿರ್ತಾರೆ. ಫ್ರಾನ್ಸ್ನಲ್ಲಿ ಅವರ ಇಂಟರ್ವ್ಯೂ ರೇಡಿಯೋದಲ್ಲಿ ಅಲ್ಲಿಯ ಟಿವಿನಲ್ಲಿ ಪ್ರಸಾರ ಆಗಿದೆ. ಫ್ರಾನ್ಸಲ್ಲಿ ನಮ್ಮ ಜ್ಯೋತಿ ಅತ್ತಿಗೆ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಿದೆ. ಸೊ ಅಂಥವ್ರು ನನಗೆ ಬರೆದಾಗ ನನಗೆ ಅದರ ಒಂದು ಖುಷಿ ಸಿಗುತ್ತೆ. ಆಮೇಲೆ ನಾನು ಆಗಲೇ ಹೇಳಿದೆ, ನಿಮಗೆ ದುಡ್ಡು ಇದ್ದವ್ರು ಮಾತ್ರ ನಮ್ಗೆ ಮುಖ್ಯ ಆಗಲ್ಲ ಅಂತ. ಯಾರೋ ಒಬ್ಬ ಒಳ್ಳೆ ಸಂಗೀತಗಾರ ಇರಲಿ ಅಥವಾ ಒಬ್ಬ ಒಳ್ಳೆ ರೀತಿಯ ಕೃಷಿ ಸಾವಯವ ಕೃಷಿಯಲ್ಲಿ ಒಬ್ಬ ಮಾಡೆಲ್ ಆಗಿರಲಿ, ಒಬ್ಬ ಯಕ್ಷಗಾನ ಕಲಾವಿದ ಇರಲಿ ಅಥವಾ ಒಳ್ಳೆ ಶಿಕ್ಷಕರೇ ಇರಲಿ, ನಮ್ಮ ಅಕ್ಷರ ಅಂತರನೋ ಅಥವಾ RJ ಅಂತಾರೇನೋ ಒಳ್ಳೆ ಶಿಕ್ಷಕರಿದ್ರೆ ಅದರಂತ ಒಂದು ಗ್ರೇಟ್ ರೋಲ್ ಮಾಡೆಲ್ ಯಾವುದೂ ಇಲ್ಲ ಅಂತ ನಾನು ಹೇಳ್ತೇನೆ. ಆಮೇಲೆ ಒಂದು ಕಾರ್ಯಕ್ರಮ ಇತ್ತು, ವಿಶ್ವೇಶ್ವರ ಭಟ್ ಬಂದಿದ್ರು ಸಿರ್ಸಿ ನೆಮ್ಮದಿ ಕುಟೀರದಲ್ಲಿ. ನನ್ನನ್ನು ಕರೆದು ನಾನು ಹೋಗಿದ್ದೆ. ನಾನು ಹೋಗಿ ಆ ಕಾರ್ಯಕ್ರಮವನ್ನ ಪಾಲ್ಗೊಂಡೆ. ಅನ್ನಿಸ್ತು ತುಂಬಾ ಚೆನ್ನಾಗಿದೆ, ಬಹಳಷ್ಟು ಜನ ಬಂದಿದ್ರು. ಈ ಪುಸ್ತಕ ನಾನು ಸತತವಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಎರಡನೇ ಕಾರ್ಯಕ್ರಮ ಅಥವಾ ಮತ್ತೊಂದು ಕಾರ್ಯಕ್ರಮ ಪಂಚವಟಿಯಲ್ಲಿ ನಮ್ಮ ಗಣಪತಿ ಭಟ್ರು ಮಾಡಿದ್ರು, ಮನು ವಿಕಾಸದವರು. ಅಲ್ಲಿ ಸ್ಫೂರ್ತಿವಂತರು ಅಂತ ಬಹುಶಃ ಬಿಡುಗಡೆ ಮಾಡಿದ್ರು. ಅಲ್ಲಿಗೂ ನಾನು ಹೋದೆ. ನನಗೆ ಅನಿಸ್ತು ನಾನು ಯಾಕೆ ಈ ಕಾರ್ಯಕ್ರಮ ಹಳಿಯಾಳದಲ್ಲಿ ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳು ಅಲ್ಲೇ ಹೆಚ್ಚಿರ್ತವೆ, ನಮ್ಮ ಹಳಿಯಾಳದಲ್ಲಿ ಯಾಕೋ ಅಷ್ಟಾಗಿ ನಡೀತಾ ಇಲ್ಲ. ಹೆಚ್ಚೆಚ್ಚು ಮಾಡೋಣ, ಅದು ನಮ್ಮ ಟ್ರಸ್ಟ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಜೊತೆಗೆ ಮಾಡುವ ಅಂತ ಕೇಳಿದಾಗ ನಾನು ರಾಜು ಅವ್ರ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಅವ್ರನ್ನ ನೀವು ಯಾವಾಗ ಹಳಿಯಾಳಕ್ಕೆ ಬರ್ತೀರಿ ಅಂತ ಹೇಳಿ ಶುರು ಮಾಡಿದೆ. ಒಂದು ಡೇಟ್ ಕೊಟ್ಟರು ಅವರು, 20ನೇ ತಾರೀಕು. ಸೊ ನಾನು ಒಂದು 2 ತಿಂಗಳಿಂದ ಇಲ್ಲಿ ಅವ್ರು ಹಿಂಗೆ ಬಿದ್ದಿದ್ದೆ, ಈ ಕಾರ್ಯಕ್ರಮ ಇಲ್ಲಿ ಮಾಡೋಣ ಅಂತ ಹೇಳಿ. ನಂತರ ಇನ್ನೊಂದು ಸ್ವಾರ್ಥ ಇತ್ತು. ಹೆಚ್ಚಿನ ಈ ಸಾಧಕರು ಎಲ್ಲ ನಮ್ಮ ಕರಾವಳಿ ಭಾಗದವರು ಅಥವಾ ಶಿರ್ಸಿ ಭಾಗದವರು, ನಮ್ಮ ಭಾಗದವರು ಕಡಿಮೆ ಇದ್ದಾರೆ. 1-2-3 ಬೆರಳಿಕೆಯವರಷ್ಟೇ ಇದ್ದಾರೆ. ನಮ್ಮನ್ನು ಇನ್ನೂ ಅನೇಕರು ಇದ್ದಾರೆ, ಎಲೆಮರೆ ಕಾಯಿಗಳು ಮನಸ್ಸುಮಗಳು ಇದ್ದಾರೆ. ಅವರನ್ನು ಪರ್ಚೇಸ್ ಮಾಡೋದು, ಅದನ್ನು ಅವನ ಪ್ರಯತ್ನವನ್ನು ನಿನ್ನೆ ಮಾಡಿದ್ದೀನಿ. ಹೆಚ್ಚೆಚ್ಚು ನಮ್ಮ ಭಾಗದವರು ಈ ಸಕ್ಸಸ್ ಸೂತ್ರಧಾರದಲ್ಲಿ ಬರ್ಲಿಕ್ಕೆ ಇವೆರಡು ಯಶಸ್ವಿ ಆಗಿದ್ದೀನಿ ಇದ್ರಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ನೋಡಿದಾಗ ಅನಿಸ್ತು. ಮೂರನೇದು, ನಾವೆಲ್ಲ ಮಕ್ಕಳ ಹತ್ರ ಮಾತಾಡ್ತೇವೆ. ನಾನೀಗ ಶಿಕ್ಷಕನಾಗಿದ್ದೆ ಅಥವಾ ಒಬ್ಬ ಆಡಳಿತಾಧಿಕಾರಿಗೆ ಸಂಸ್ಥೆ ನಡೆಸ್ತಾ ಇದ್ದೀವಿ. ನಮ್ಮಲ್ಲ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವೆಲ್ಲ ಹೇಳ್ತೀವಿ ಮಕ್ಕಳಿಗೆ,
ಮಕ್ಕಳು ಏನು ಓದ್ತಾ ಇಲ್ಲ ಅಥವಾ ಅವ್ರಿಗೊಂದು ಗುರಿ ಇಲ್ಲ, ನಾವು ಅವ್ರಿಗೇನು ಹೇಳ್ತಾ ಇಲ್ಲ, ಅದು ನಮ್ಮ ತಪ್ಪು. ನಾವು ಅವ್ರಿಗೆ ಹೇಳ್ಬೇಕು ಏನು ಓದಿ ಅಂತ ಹೇಳಿ, ಅಥವಾ ನಾವೊಂದು ರೋಲ್ ಮಾಡೆಲ್ಗಳನ್ನ ಅವ್ರ ಮುಂದೆ ಇಡಬೇಕು. ನಾವು ಮಾದರಿಗಳನ್ನ ಅವ್ರ ಮುಂದೆ ಇಡ್ತಿದ್ರೆ ಅವ್ರು ತಪ್ಪು ದಾರಿಗೆ ಹೋಗೇ ಹೋಗ್ತಾರೆ. ಅದು ಅವ್ರ ತಪ್ಪಲ್ಲ, ನಮ್ಮ ತಪ್ಪು, ಅದು ನಮ್ಮ ಜವಾಬ್ದಾರಿ. ಅದಕ್ಕೆ ನನಗೆ ಅನಿಸ್ತು ಇಂಥ ಸಕ್ಸಸ್ ಸೂತ್ರಧಾರಗಳ ಕಾರ್ಯಕ್ರಮದಲ್ಲಿ ಮಕ್ಕಳು ಬರಲಿ, ಅಥವಾ ಇವನ್ ಅವ್ರಿಗೆ ಪರಿಚಯಿಸೋಣ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀನಿ. ರಾಜು ಅವರ ಎಲ್ಲ ಪುಸ್ತಕಗಳನ್ನ ನಾನು ಒಂದು ಸೆಟ್ ತಂದು ಇಟ್ಕೊಂಡಿದ್ದೆ, ನಾನು ಪಕ್ಕದಲ್ಲಿ ಇಟ್ಕೊಳ್ತೀನಿ, ಯಾರು ಬಂದಾಗೆಲ್ಲ ಒಂದು ಕೊಡ್ತೀನಿ. ನಾನು ಇದು 5ನೇ ಪುಸ್ತಕ, ಸಕ್ಸಸ್ ಸೂತ್ರಧಾರರ 5ನೇ ಪುಸ್ತಕ. ಇನ್ನೂ ಮತ್ತು ಬರ್ತಾ ಇವೆ, 1 ಡಜನ್ ಬರ್ಬಹುದು ಅವ್ರು ಈಗ ಅಲ್ವಾ, 1 ಡಜನ್ ಬರ್ಬಹುದು. ಈ 5 ಪುಸ್ತಕಗಳನ್ನ ನಾವು ಪ್ರತಿ ಕಾಲೇಜಲ್ಲಿ ಲೈಬ್ರರಿಯಲ್ಲಿ ಇಡ್ತಾ ಇದ್ದೀವಿ. ನಾನು ಟ್ರಸ್ಟ್ ಪರವಾಗಿ ಅದನ್ನು ಇಡ್ತಾ ಇದ್ದೀನಿ. ಅದಲ್ಲದೆ ನಾನು ನಮ್ಮ ಲೈಬ್ರರಿಗಳಿಗೆ ಯಾವಾಗಲೂ ಹೋಗ್ತೇನೆ, ಸೆಂಟ್ರಲ್ ಲೈಬ್ರರಿ. ನಂಗೆ ಗೊತ್ತಿಲ್ಲ ದಾಂಡೇಲಿ ಹೇಗಿದೆ, ಹಳೆಯಾಳದಲ್ಲಿ ತುಂಬಾ ಜನ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ನಾವು ಒಂದು ಸಪರೇಟ್ ಕೌಂಟರ್ ಮಾಡಿದ್ವಿ, ತೆರೆದ ಮನೆ, ತೆರೆದ ಪುಸ್ತಕ ಮನೆ ಅಂತ ಒಂದು ಸಪರೇಟ್. ಯಾಕಂದ್ರೆ ಇತ್ತೀಚೆಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಿಗೆ ಅನೇಕರು ಪುಸ್ತಕ ತಂದು ಕೊಡ್ತಾರೆ. ಆ ಪುಸ್ತಕ ಕೊಟ್ಟಿದ್ದನ್ನ ನಾವು ಒಂದು ಓದಿ ಅದನ್ನ ಅಲ್ಲಿ ಇಡ್ತಾ ಇದ್ದೀನಿ ನಾನು, ಆ ಕಪಾಟಲ್ಲಿ. ಆ ಕಪಾಟಲ್ಲಿ ಯಾರು ಬೇಕಾದ್ರೆ ಅದನ್ನು ತೆಗೆದು ಓದಿ, ಬೇಕಾದ್ರೆ ಅವ್ರು ತಗೊಂಡೋಗ್ಲಿ, ಓದ್ಕೊಂಡು ವಾಪಸ್ ಕೊಡ್ಲಿ, ಅದೇನು ತಕರಾರಿಲ್ಲ. ಹಾಗೆ ನಮ್ಮಲ್ಲಿ 3 ಸೆಂಟ್ರಲ್ ಲೈಬ್ರರಿಗಳಿದ್ದಾವೆ, 5 ಡಿಗ್ರಿ ಕಾಲೇಜ್ಗಳಿದ್ದಾವೆ, 3 ತಾಲೂಕು ಸೇರಿ. ಅಲ್ಲಿ 8 ಸ್ಥಳಗಳಲ್ಲೂ ಸಹ ಇಂಥ ರಾಜು ಅವ್ರದ್ದು ಎಲ್ಲ 5 ಪುಸ್ತಕಗಳನ್ನು ನಾವು ಇಡ್ತಾ ಇದ್ದೀವಿ. ಮಕ್ಕಳು ಅಥವಾ ಯಾವ ವಿದ್ಯಾರ್ಥಿಗಳು ಅದನ್ನ ಓದಿ ಅದರಿಂದ ಸ್ಫೂರ್ತಿ ಪಡೀಲಿ. ಯಾಕಂದ್ರೆ ಅವ್ರದ್ದು ಮೊದಲು ವ್ಯಕ್ತಿ ಶಕ್ತಿ ಅಂತ ಹೇಳಿದ್ರು ಅವರು, ನಂತರ ಹೊಸ ಮುಖ ಅಂತ ಹೇಳಿದ್ರು, ನಂತರ ಸ್ಫೂರ್ತಿವಂತರು ಅಂತ ಹೇಳಿದ್ರು, ಇದು ಸಕ್ಸಸ್ ಸೂತ್ರಧಾರರು ಅಂತ ಹೇಳಿದ್ದಾರೆ. ತುಂಬಾ ಓದಿಸ್ಕೊಂಡು ಹೋಗ್ತದೆ ಇದು. ಯಾಕಂದ್ರೆ ಒಮ್ಮೆ ಹಿಡ್ಕೊಂಡು ಕೂತ್ಕೊಂಡ್ರೆ ಅದನ್ನು ಮುಗಿಯುವವರೆಗೂ ಎಂದು ಹೇಳಲಿಕ್ಕೆ ಆಗುದಿಲ್ಲ, ಅಂತ ಬರವಣಿಗೆ ಇದೆ. ಅದರ ಆ ಬರವಣಿಗೆಯ ಮಜಾವನ್ನ ಸಹ ನೀವು ಸವಿಯಿರಿ. ಮತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ, ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು. ಇದೊಂದು ಪ್ರಾರಂಭ ಅಷ್ಟೇ. ಇಂಥ ಕಾರ್ಯಕ್ರಮಗಳು ಇನ್ನು ಹಳೆಯಾಳದಲ್ಲಿ ಅಥವಾ ದಾಂಡೇಲಿ, ನೋಯ್ಡಾಗಳಲ್ಲಿ ಇನ್ನೂ ಹೆಚ್ಚು ಆಗಲಿ. ಸತೀಶ್ ನಾಯ್ಕ ಅವರ ಜೊತೆಗಿದ್ದಾರೆ, ದಯವಿಟ್ಟು ಇದನ್ನೆಲ್ಲ ತಗೊಳ್ಳೋಣ. ನಾವು ಒಂದು ಒಳ್ಳೆ ಸಾಹಿತ್ಯಿಕ ವಾತಾವರಣವನ್ನ ನಾವೆಲ್ಲ ಸೇರಿ ಸೃಷ್ಟಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಜೊತೆಗೆ ಈ ಜಿಲ್ಲೆಯ ಎಲ್ಲ ಸಾಧಕರನ್ನು ಪರಿಚಯಿಸಿದ ನಮ್ಮ ನಾಡಿನ ಹಿರಿಯ ಪತ್ರಕರ್ತರನ್ನು ಹೇಳಕ್ಕಾಗಿ ಅದಕ್ಕೆ ಸೀಮಿತಪಡಿಸಿದರೆ ಕಷ್ಟ ಆಗ್ಬೋದು. ಹಿರಿಯ ಬರಹಗಾರರು, ನನ್ನ ಆತ್ಮೀಯ ಹಿತೈಷಿಗಳು, ಸ್ನೇಹಿತರು ಆದ ರಾಜು ಅಡಕಳ್ಳಿ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಇಲ್ಲಿರೋ ಮಕ್ಕಳು ಯಾವ ದಿನಪತ್ರಿಕೆಯನ್ನು ಓದ್ತೀರಿ ಪ್ರತಿದಿನ? ಇಲ್ಲ. ಯಾರು ತಿಂಗಳಿಗೆ ಒಂದು ಪುಸ್ತಕವನ್ನಾದರೂ, ಒಂದು ಹಾಳೆಯನ್ನಾದರೂ ಓದ್ತೀರಿ? ಇಲ್ಲ. ನನಗೆ ಗೊತ್ತು, ಓದಕ್ಕಾಗಲ್ಲ, ನೀವು ಓದಲ್ಲ. ಯಾಕಂದ್ರೆ ನಿಮಗೆ ಒಂದು ಪರೀಕ್ಷೆಯ ಒತ್ತಡ, ಇನ್ನೊಂದು ಈ ಮಾಯಾಂಗನೆಯ ಇದು ಅಲ್ವಾ? ನಿಜಕ್ಕೂ ಕೂಡ ಆರ್ಜಿಯಾಗಿ ಅವರು ಹೇಳಿದ ಹಾಗೆ ನಿಮಗೊಂದು ಸುಂದರವಾದ ಚಂದದ ಬದುಕನ್ನು ಕೊಡಬೇಕು ಅಂತಿದ್ರೆ ಅದು ಪುಸ್ತಕ ಮಾತ್ರ, ಅದು ಬರಹಗಳು ಮಾತ್ರ, ಸಾಹಿತ್ಯದಿಂದ ಮಾತ್ರ. ಹೆಚ್ಚೆಚ್ಚು ಓದುವ ಅಭ್ಯಾಸಗಳನ್ನು ಬೆಳೆಸ್ಕೊಂಡು ನೋಡಿ. ಪಠ್ಯದ ಶಿಕ್ಷಣ ನಿಮಗೊಂದು ನೌಕರಿಯನ್ನು ಕೊಡಬಹುದು, ಆದರೆ ಪರಿಪೂರ್ಣ ಬದುಕನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ನೌಕರಿಯನ್ನು ಕೊಡಬಹುದು. ನೀವು ಓದ್ತಾ ಇದ್ರೆ ರಾಜು ಅಡಕಳ್ಳಿ ಅವರ ಸಕ್ಸಸ್ ಸೂತ್ರಧಾರ ಆ ಕೃತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿದ್ದ ಮಕ್ಕಳಲ್ಲಿ ಒಂದು 4 ಮಕ್ಕಳಾದರೂ ಕೂಡ ಸಕ್ಸಸ್ ಸೂತ್ರಧಾರರು ಅನ್ನುವ ಅಥವಾ ಮುಂದಿನ ಕೃತಿಯಲ್ಲಿ ಸಾಧಕರ ಪಟ್ಟಿಯಲ್ಲಿ ಸೇರಬಹುದು ಅಂತ ಹೇಳಿ ಆ ಆತ್ಮವಿಶ್ವಾಸವಾದರೂ ತಮ್ಮಲ್ಲಿ ಇರಬೇಕು. ಅದು ಇರಬೇಕು ಅಂದ್ರೆ ತಾವೆಲ್ಲರೂ ಓದಬೇಕು. ಸಾಹಿತ್ಯ ಅಂದ್ರೆ ಅದು ಕೇವಲ ಮನರಂಜನೆ ಅಲ್ಲ, ಅಥವಾ ಇನ್ನೇನೋ ಅವರ ಹಸಿವನ್ನ ತಣಿಸ್ಕೊಳ್ಳೋದಕ್ಕಾಗಿ ಬರೆಯುವ, ಬರಹಗಾರನ ಹಸಿವನ್ನ ತಣಿಸ್ಕೊಳ್ಳೋದಕ್ಕಾಗಿ ಬರೆಯುವ ಒಂದು ಕೆಲಸ ಅಷ್ಟೇ ಅಲ್ಲ. ಇವತ್ತು ನಾನು ಆವಾಗಲೇ ಹೇಳಿದೆ, ಒಂದು ಸ್ವಾರ್ಥದ ಪ್ರಪಂಚದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಹೇಳಿ. ಸಾಹಿತ್ಯ ಅದನ್ನು ಹೋಗಲಾಡಿಸುವ ಕೆಲಸವನ್ನು ಮಾಡ್ತದೆ. ನಾವು ಅನೇಕ ವಿಚಾರಗಳಲ್ಲಿ ನಮ್ಮ ನಡುವೆ ಗೋಡೆಗಳನ್ನು ಹಾಕೊಂಡ್ಬಿಟ್ಟಿದ್ದೀವಿ. ಬಾಹ್ಯವಾಗಿ ಆಗೋದಲ್ಲ ಅದು ಪುಸ್ತಕ ಬಿಡುಗಡೆ, ಅದು ಒಳಗಡೆ ಆಗ್ತದೆ. ನಿಜವಾಗ್ಲೂ ನಾನು ಇವತ್ತು ಅದನ್ನ ಅವರ ಮಾತನ್ನ ಅನುಭವಿಸ್ತಾ ಇದ್ದೀನಿ. ನಿಜವಾಗಿಯೂ ಕೂಡ ಪುಸ್ತಕ ಅನ್ನೋದು ಬಾಹ್ಯವಾಗಿ ಆಗುವಂಥದ್ದಲ್ಲ, ಬಿಡುಗಡೆ ಅನ್ನೋದು ಅದು ನಮ್ಮ ಒಳಗಡೆ ಆಗ್ತದೆ. ಈಗ ನಾನಾದ್ರೂ ಕೂಡ ಈ ಪುಸ್ತಕವನ್ನು ತಗೊಂಡೋಗಿ ನನ್ನ ಕಪಾಟಿನಲ್ಲಿ ಇಡ್ತೇನೆ. ನೀವಾದ್ರೂ ಅಷ್ಟೇ ಮಾಡ್ತೀರಿ. ಕೈಯಲ್ಲಿ ಸಿಕ್ಕ ಪುಸ್ತಕವನ್ನು ತಗೊಂಡೋಗಿ ಕಪಾಟಿನಲ್ಲಿ ಶೋಕೇಸ್ನಲ್ಲಿ ಇಡ್ತೀರಿ.
ನಮ್ಮ ಮನೆಯಲ್ಲಿ ಇಷ್ಟು ಪುಸ್ತಕ ಇದೆ ಅನ್ನುವ ಬೆನ್ನನ್ನು ತಟ್ಕೊಳ್ಳೋದು ಕಷ್ಟನೇ ಆಗ್ತದೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಮಗೆ ಹಿಂದೆ ಬಹುಶಃ ವೇದಿಕೆ ಮೇಲಿದ್ದೆಲ್ಲರೂ ಅದೇ ರೀತಿ ಮಾಡ್ತಿದ್ರು ಅನ್ಸುತ್ತೆ ನನಗೆ. ಮನೆಯಲ್ಲಿ ಸಾಮಾನದ ಪಟ್ಟಣವನ್ನು ಕಟ್ಕೊಂಡು ಬಂದ್ರೆ ಅದನ್ನು ಒಗಿತಿರ್ಲಿಲ್ಲ. ಅದನ್ನು ಹೀಗೆ ಇಸ್ತ್ರಿ ಹಾಕಿದ ಹಾಗೆ ಮತ್ತೆ ಮಾಡಿ ಅದರೊಳಗಡೆ ಇರುವ ಕಥೆಯನ್ನು, ಅದರೊಳಗಡೆ ಇರುವ ಪದಬಂಧ ಬೆಳೆಸುವ ಕೆಲಸವನ್ನು, ಅದರೊಳಗಡೆ ಇರುವ ಕವಿತೆಯನ್ನು ಓದಿಸುವ ಕೆಲಸವನ್ನು ಮಾಡ್ತೀವಿ. ಯಾಕಂದ್ರೆ ಅವತ್ತು ಮನೆಗಳಲ್ಲಿ ಪುಸ್ತಕಗಳಿರಲಿಲ್ಲ, ತರುವ ತಾಕತ್ತುಗಳಿರಲಿಲ್ಲ. ಇವತ್ತು ಸಾಮಾನುಗಳು ಪೇಪರ್ಗಳೆಲ್ಲ ಬರಲ್ಲ, ಎಲ್ಲೋ ಪಾಕೆಟ್ಗಳಲ್ಲಾಗಿದೆ. ಆದ್ರೆ ಓದುವ ಎಲ್ಲ ಸಾಮಗ್ರಿಗಳು ನಿಮಗಿದೆ. ಅದು ಶಾಲೆಯಲ್ಲೂ ಇದೆ, ಮನೆಯಲ್ಲೂ ಇದೆ, ಹೊರಗಡೆನೂ ಇದೆ, ಎಲ್ಲರೂ ಇದೆ. ಅದನ್ನ ಓದಲ್ಲ. ನಾನು ಸುಮ್ಮನೆ ಹೀಗೆ ಹೇಳ್ತೀನಿ, ಅನ್ಯತಾ ಭಾವಿಸ್ಕೊಬಿಡ್ತೀನಿ, ಇದಂತಲ್ಲ. ನನಗೆ ಕುತೂಹಲ ಇದೆ ನನ್ನ ಜಿಲ್ಲೆಯ ಮಕ್ಕಳ ಬಗ್ಗೆ. ನಾನು SLC ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ 300 ಅಂಕಗಳನ್ನು ಪಡೆದ ಮಕ್ಕಳನ್ನು ಅಭಿನಂದಿಸುವ ಸಂದರ್ಭದಲ್ಲಿ, ಇಡೀ ಜಿಲ್ಲೆಯಲ್ಲಿ ಅಭಿನಂದಿಸುವ ಸಂದರ್ಭದಲ್ಲಿ ಸುಮ್ಮನೆ ಕಟ್ ಅಂತ ಹೇಳಿ ಒಂದೆರಡು ಪ್ರಶ್ನೆಗಳನ್ನು ಕೇಳಿದೆ. ಪಟ್ ಅಂತ ಹೇಳಿದವರಿಗೆ ರಾಜು ಅಡಕಳ್ಳಿ ಅವರ ಪುಸ್ತಕವನ್ನು ಕೊಡ್ತೇನೆ, ಬಹುಶಃ ತಂದಿದ್ದು. ಯಾರಾದ್ರೂ ಹೇಳ್ತೀರಾ? ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಆ ಕಡೆ ಈ ಕಡೆ ಕೇಳಬಾರ್ದು ನಾನು. ಯಾಕಂದ್ರೆ ನಿಮ್ಮ ಒಳಗಡೆ ಇರುವ ಜನರಲ್ ನಾಲೆಜ್ ಅನ್ನ, ಸಾಹಿತ್ಯಿಕವಾದ ನಾಲೆಜ್ ಅನ್ನ, ಈ ದೇಶದ ಇತಿಹಾಸವನ್ನು ಒಂದು ಸಣ್ಣ ಪರೀಕ್ಷೆಯನ್ನು ಮಾಡಬೇಕು. ಎಲ್ಲರೂ ಕನ್ನಡದ ವಿದ್ಯಾರ್ಥಿಗಳು. ಹಿಮಾಲಯವನ್ನೇ ಇದ್ದ ಬಹುಶಃ ಒಬ್ಬ ಪತ್ರಕರ್ತರಾಗಿ, ನಮ್ಮ ಹಾಗೆ ಒಬ್ಬ ಪತ್ರಕರ್ತರಾಗಿ ಅವ್ರು ಹೇಳಿದ್ರು, ನನಗೆ ತಮಾಷೆನೂ ಗಂಭೀರನೂ ಅರ್ಥ ಆಗಿಲ್ಲ. ಹುಲಿಯಂತಹ ವ್ಯಕ್ತಿಯ ನಡುವೆ ಕೆಲಸ ಮಾಡಿದ ರಾಜು ಅಡಕಳ್ಳಿ, ದೇಶಪಾಂಡೆ ಸರ್ ಅವರ ಮಾಧ್ಯಮ ಸಲಹೆಗಾರರಾಗಿ ಇವತ್ತು ಕೇವಲ ಉತ್ತರ ಕನ್ನಡ ಜಿಲ್ಲೆ ಅಲ್ಲ, ಇಡೀ ನಾಡು ಪರಿಚಯಿಸುವಷ್ಟರ ಮಟ್ಟಿಗೆ ತಮ್ಮ ಬರಹದ ಮೂಲಕ ಬೆಳೆದಿರುವ ಅವರ ಬಗ್ಗೆ ದೊಡ್ಡ ಅಭಿಮಾನ ಇದೆ ನನಗೆ. ಸಿರ್ಸಿಯಲ್ಲಿ ಅವರು ಪುಸ್ತಕವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲೂ ಕೂಡ ಬಹಳ ಖುಷಿ ಇತ್ತು. ಆದರೆ ಒಂದು ಸಣ್ಣ ತಕರಾರುಗಳು ಕೂಡ ಆಗಿತ್ತು, ನಾವು ಗಮನಿಸಿದ್ದೀವಿ, ಅಂದ್ಕೊಂಡಿದ್ದೀವಿ. ಅವ್ರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ. ಅದೇ ರೀತಿಯಾಗಿ ಪ್ರಭು ಸರ್ ಹೇಳಿದ್ರು, ಇಲ್ಲಿ ನಾನು ಓದಿದೆ, ನನ್ನ ಪುಸ್ತಕ ಸಿಕ್ಕಿಲ್ಲ, ಇಲ್ಲಿ ಬಂದ ನೋಡಿದೆ. ಬಹುತೇಕ ಸಿರ್ಸಿ, ಕುಮಟಾ, ಹೊನ್ನಾವರ, ಯಲ್ಲಾಪುರ ಈ ಕಡೆ ಜನ ಎಲ್ಲ ಇದ್ದಾರೆ. ಈ ಪುಸ್ತಕದಲ್ಲಿ ಉತ್ತರ ಕನ್ನಡ ನಮ್ಮ ಹಳೆಯ ದಾಂಡೇಲಿಯವರು ಯಾರಿಲ್ಲ, ಬಹುಶಃ ಬೇರೆ ಪುಸ್ತಕ ಬಂದಿದೆ, ಹಿಂದಿನ ಬಂದಿದೆ, ನನಗೆ ಗೊತ್ತಿಲ್ಲ. ನರಸಿಂಹದ್ದು ಮತ್ತೆ ಶ್ರುತಿ ಬಂದಿದ್ದು ಓದಿದ್ರಿ. ಆದ್ರೆ ಒಂದುವರೆಗೆ ಮುಂದಿನ ವಿಚಾರದಲ್ಲಿ ಖಂಡಿತವಾಗಿ ನಮ್ಮ ಹಕ್ಕೊತ್ತಾಯ ಅಂತ ತಿಳ್ಕೊಂಡು ನೋಡಿಲ್ಲ. ನನ್ನ ಈ ಹರಿಯಾಣ ದಾಂಡೇಲಿ ಜೈಡಾಲಲ್ಲೂ ಕೂಡ ಬಹುಶಃ ಇಡೀ ಜಿಲ್ಲೆಯಲ್ಲಿಯೂ ಬೆಳಕು ಚೆಲ್ಲಬಹುದಾದಂತಹ ಅನೇಕ ಸಾಧಕರಿದ್ದಾರೆ. ಆದರೆ ಹೇಗೆ ಬೆಂಗಳೂರಿನವರಿಗೆ ಉತ್ತರ ಕರ್ನಾಟಕ ನಿರ್ಲಕ್ಷ್ಯವೋ, ಉತ್ತರ ಕರ್ನಾಟಕದವರಿಗೆ ಹೇಗೆ ಉತ್ತರ ಕನ್ನಡ ನಿರ್ಲಕ್ಷ್ಯವೋ, ಹಾಗೆ ಈ ಜಿಲ್ಲೆಯವರಿಗೆ ಈ ಜಿಲ್ಲೆಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿಚಾರ ಬಂದಾಗ ನಾವು ಹಳೆಯ ದಾಂಡೇಲಿ ಜೈಡಾಲವರು ಒಂಥರದ್ದು ನಿರ್ಲಕ್ಷ್ಯಕ್ಕೆ ಒಳಪಟ್ಬಿಟ್ಟಿರ್ತೀವಿ. ಅದು ಪ್ರಶಸ್ತಿಯ ವಿಚಾರಕ್ಕೂ ಇರ್ಬೋದು, ಬೇರೆ ಸಾಧನೆಯ ವಿಚಾರಕ್ಕೂ ಇರ್ಬೋದು. ಹಾಗಾಗಿ ಒಂದು ಕೋರಿಕೆ, ನೀವು ಅದು ಬುದ್ಧಿಪೂರ್ವಕವಾಗಿ ಮಾಡಿದ್ದೀರಿ ಅಂತಲ್ಲ, ನಾವು ನಿಮಗೆ ಒಂದಿಷ್ಟು ನೆನಪನ್ನು ಕೊಡುವಂಥದ್ದು ಈ ಕ್ಷೇತ್ರದ ಈ ತಾಲೂಕುಗಳ ಸಾಧಕರನ್ನು ಕೂಡ ತಾವು ಪರಿಚಯಿಸುವ ಹಾಗೆ ಎನ್ನುವ ಮಾತನ್ನು ಹೇಳ್ತಾ, ನನಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹೊರೆ ಬಂದಿಲ್ಲ.